ಗಂಟೆ ಹೊಡಿಬೇಕು, ನಾನು ಮಾಮಿ ಮಾಡ್ತೀನಿ. ಸ್ವಾಮಿ ಶಿವ ಒಳ್ಳೇದು ಮಾಡಪ್ಪ. ಅದೇನು ಇಲ್ಲೆಲ್ಲ ತೋರಿಸ್ತಲ್ಲ, ಹೊಡೆದಿರೋದು. ಅಮ್ಮ ಬಾಳೆ ಬಾಳೆ ಅಮ್ಮ ಬಾಳೆ. ಕೋಪ ಬಂದಿದೆ ಅಮ್ಮಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನು ಇವತ್ತು ದೇವ್ರ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀರಾ? ಸೊ ಅದೇ ಟ್ವಿಸ್ಟು. ನನ್ನ ಮಗಳು ಏನೇನು ಮಾಡ್ತಾಳೆ ದೇವ್ರ ಮನೆಯಲ್ಲಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಒಂದು ಬೇಬಿ ಫುಡ್ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಮತ್ತು ಅವಳಿಗೆ ಅವ್ರ ಅಣ್ಣ ಏನಾದರೂ ಬೇಡ ಅಂದಾಗ ಕೋಪ ಹೆಂಗೆ ಬರುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೆಂಗೆಲ್ಲ ಆಟ ಆಡ್ತಾರೆ ಸೇರಿಕೊಂಡು, ಆಮೇಲೆ ಒಂದು ಪ್ರಾಡಕ್ಟ್ ಕೂಡ ಶೇರ್ ಮಾಡ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಕ್ಕಳು ಈ ಥರ ಎಲ್ಲ ಕಲಿತಾಗ ಒಂಥರ ಖುಷಿ ಅನಿಸುತ್ತೆ. ನಾನೆಲ್ಲನೂ ಶೇರ್ ಮಾಡ್ತೀನಲ್ವ, ಹಾಗೆ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ದೊಡ್ಡವರಾದಮೇಲೆ ಶೇರ್ ಮಾಡಿದ್ರೆ ಅಯ್ಯೋ ಈಗ ಕಲ್ತಿದ್ದಾರಲ್ವ ಅಂತಾರೆ. ಈ ವಯಸ್ಸಲ್ಲಿ 15 ಮಂತ್ಸ್ ಬೇಬಿ ಈ ಥರ ಎಲ್ಲ ಮಾಡುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ನೋಡೋಣ ಬನ್ನಿ ಏನೇನು ಮಾಡ್ತಾಳೆ ಅಂತೇಳಿ ನೀವು ಕೂಡ ನೋಡಿ. ಅವಳು ಫಸ್ಟ್ ಏನು ಕೇಳ್ತಾಳೆ, ಏನು ಇಡ್ಸ್ಕೋತಾಳೆ, ಏನು ಮಾಡ್ತಾಳೆ, ಬಿಕಾಸ್ ಮಕ್ಕಳಿಗೆ ಇದನ್ನೆಲ್ಲ ನೋಡಿ ಕಲಿತಾರೆ ಅನ್ನೋದು ಇದಕ್ಕೇ ಹೇಳ್ಬೋದು. ಇಂಥವನ್ನೆಲ್ಲ ಕಲಿಸ್ಕೊಡ್ಬೇಕು ಆ್ಯಕ್ಚುಲಿ. ಚಿನ್ಮ ಇಲ್ಲಿ ನಿಮ್ಗೆ ಫಸ್ಟ್ ಏನು ಬೇಕು ಕಂದ? ಏನು ಇಡ್ಲಿ, ಹೆಂಗಿಡ್ಲಿ? ಅರಿಶಿನ ಕುಂಕುಮ ನಾನು ಯಾವಾಗಲೂ ಹಿಂಗೆ ಇಟ್ಕೋತೀನಲ್ಲ ಅರಿಶಿನ. ಸೊ ಅವಳಿಗೆ ಹೆಂಗಿಡ್ಬೇಕಂದ? ಹಂಗಿಡ್ಬೇಕಾ ಎಲ್ಲ? ಆಮೇಲೆ ಅಲ್ಲಿಡ್ಬೇಕಾ? ಆಮೇಲೆ ನಾನು ಇಟ್ಕೋಬೇಕಾ? ಆಮೇಲೆ ಇಟ್ಕೊಂಡ್ನಲ್ಲ ಇಲ್ಲಿಗೆ. ಆಮೇಲೆ ನಿಂಗೆ ಇಟ್ಟಿದ್ನಲ್ಲ, ಈಗೇನು ಮಾಡಬೇಕು? ಮಂಗಳಾರತಿ ಮಾಡಬೇಕು. ಊದ್ಗಡ್ಡೆ ಬೆಳಗ್ಬೇಕಂತ. ಊದ್ಗಡ್ಡೆ ಹೆಂಗೆ ಬೆಳಗೋದು? ಊದ್ಗಡ್ಡೆ ಹಿಂಗೆ ಇಟ್ಕೊಬಿಟ್ಟು ಹಿಂಗೆ ಇಟ್ಕೊಂಡು ಹೆಂಗೆ ಬೆಳಗೋದು? ಹಿಂಗೆ ಫಸ್ಟ್ ಹಿಂಗೆ ಹಚ್ಕೋಬೇಕಂತೆ ನೋಡಿ. ಎಲ್ಲ ಎಷ್ಟು ಸ್ಪೀಡಾಗಿ ಕಲ್ತ್ಬಿಡ್ತಾವೆ ಮಕ್ಕಳೆಲ್ಲ. ಇರು ಮಾಡ್ತೀನಿ ಇಲ್ಲಿ ಹಚ್ಚೋಡ್ತೀನಿ ಇಲ್ಲಿ. ಈಗ ಅಯ್ಯೋ ನನಗೆ ಎಲ್ಲ ಮಾಡ್ಬಿಟ್ಟಿಯ. ಹೆಂಗೆ ಮಾಡೋದು? ಸ್ವಾಮಿ ಒಳ್ಳೇದು ಮಾಡಪ್ಪ, ಸ್ವಾಮಿ ಶಿವ ಎಲ್ಲರೂ ನೀನು ಸುಟ್ಕೊಂಡು ನನಗೂ ಸುಟ್ಕಿಟ್ಟಿಯ ಮರ ಐತಿ. ಮಮ್ಮಿ ಆಯಿತು. ಆಮೇಲೆ ಅದು ಮಾಡಬೇಕಾ? ಆಮೇಲೆ ಇದು ಕರ್ಪೂರ ಹೆಂಗೆ ಬೆಳಗೋದು? ಹಿಂಗೆ ಬೆಳಗದ? ಅವಳು ಕಚ್ಕೊಟ್ರೆ ಅದನ್ನ ಇಟ್ಕೊಟ್ಬಿಟ್ರೆ ನಮ್ಮೆಲ್ಲ ಬೆಳೆಸ್ಬಿಟ್ಟಿರ್ತಾಳೆ. ಅಲ್ಲ ಕರ್ಪೂರ ಹಚ್ಚು. ಹೆಂಗೆ ಬೆಳಗೋದು ಕರ್ಪೂರ? ಹಿಂಗೆ ನೋಡು. ಸ್ವಾಮಿ ಒಳ್ಳೇದು ಮಾಡಪ್ಪ. ಆಮೇಲೆ ನೀನು ಅವಳಿಗೆ ಗಂಟೆ ಹೊಡಿಬೇಕಂತೆ. ಆ್ಯಕ್ಚುಲಿ ನಾನು ಊದ್ಗಡ್ಡೆ ಬೆಳಗ್ಬೇಕ್ರೆ ಹಿಂಗೆ ನೀನು ಮಾಡು, ನಾನು ಊದ್ಗಡ್ಡೆ ಬೆಳಗ್ತೀನಿ. ಮತ್ತೇನು ಕೇಳಿದೆ? ಇದನ್ನೇ ಮಾಡ್ತೀಯಾ? ಕುಯ್ಯಿ ಹುಷಾರು. ಇಲ್ಲಿ ಇಟ್ಕೊ. ಸುಟ್ಕಿಟ್ಕೊಂಡ್ಯ ಪಪ್ಪಿ, ಸುಟ್ಕಿಟ್ಕೊಂಡ್ಯ. ಹೆಂಗೆ ಗೊತ್ತಾ? ಇಲ್ಲಿ ಎಡ್ ಕೈಲಿ ಇಟ್ಕೊ. ಇಲ್ಲಿ ಬಲ್ದ ಕೈಲಿ ಇಟ್ಕೋಬೇಕು, ಎಡ್ದ ಕೈಲ್ಲ. ಓಕೆ. ಸ್ವಾಮಿ ಶಿವ ಒಳ್ಳೇದು ಮಾಡಪ್ಪ. ಸುಡುತ್ತೆ ಹಿಂಗೆ ಆಟ ಮಾಡೋದು. ಗಂಟೆ ಹೊಡಿಬೇಕು, ನಾನು ಮಾಮಿ ಮಾಡ್ತೀನಿ. ಸ್ವಾಮಿ ಶಿವ ಒಳ್ಳೇದು ಮಾಡಪ್ಪ. ಜೋರ ಹೊಡಿ. ಹೆಂಗೆ ಹೊಡಿಯೋದು? ಹಿಂಗೆ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಅಂತಾರೆ. ಅವಳು ಆಟ ಆಡೋಕ್ಕೆ ಹೇಳ್ತಾಳೆ ಅಂತ ಅಷ್ಟೇ. ಸ್ವಾಮಿ ಶಿವ ಒಳ್ಳೇದು ಮಾಡಪ್ಪ. ಆಮೇಲೆ ನಾನು ಸ್ವಲ್ಪ ಹೂ ಮಾಡ್ಕೋತೀನಿ ನೋಡಿ. ಇವಾಗ ನಾನು ಜಸ್ಟ್ ಮಾಡ್ಕೋತೀನಿ, ಅವಳು ಹೆಂಗೆ ಇದು ಮಾಡ್ತಾಳೆ. ನಿಂಗೂ ಬೇಕಾ? ಎಲ್ಲಿತ್ತು ನಿಂಗೆ ಜುಟ್ಟಲ್ಲಿತ್ತು ನಿಂಗೆ? ನಿಂದು ಎಲ್ಲಿತ್ತೆ ಕೂದಲು? ಅಲ್ಲಿತ್ತಾ? ಕುಚ್ಚು ಮಾಡಿಸ್ಕೊಡ್ತೀನಿ. ಸ್ವಾಮಿ ಒಳ್ಳೇದು ಮಾಡಪ್ಪ. ಸರಿ, ದೇವ್ರಿಗೆ ಕೈ ಮುಗಿರಿ ಫಸ್ಟ್. ಸ್ವಾಮಿ ಒಳ್ಳೇದು ಮಾಡಪ್ಪ ಅನ್ನು. ಇಲ್ಲಿರೋದು ಮಾಮಿ ಅಲ್ಲಲ್ಲ. ಸ್ವಾಮಿ ಒಳ್ಳೇದು ಮಾಡಪ್ಪ. ಸರಿ, ಅಡ್ಡು ಬೀಳ್ತೀರಾ ಮಾಮಿಗೆ? ಎಲ್ಲಿ ಬೀಳ್ತೀರಾ? ಆಚಲೇ ಇಲ್ಲ. ಹೆಂಗೆ ಬೀಳ್ತೀರಾ? ಅಡ್ಡು ಬೀಳ್ತೀರಾ ಮಾಮಿ? ಸರಿ ಸರಿ, ಮಾಮಿಗೆ ಅಡ್ಡ ಬೀಳಿ. ಸ್ವಾಮಿ ಕರೆಕ್ಟಾಗಿ ಮಲ್ಕೊಂಡು. ಹಂಗಲ್ಲ ಹಿಂದಕ್ಕೆ ಹೋಗಿ ಬಾಕ್ಲಿ ಹೊಡ್ಕೊತಿದ್ಯಾ? ಹಿಂದೆ ಹೋಗು ಚೂರು. ಹೀಗೆ ಮಾಡು.
ಮಾಡಿ ಮಲ್ಕೊಂಡು. ನೋಡಿ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಆಯ್ತಾ. ಸ್ವಾಮಿ ಒಳ್ಳೇದು ಮಾಡಪ್ಪ ಮಾಮಿ, ಕಂದಮ್ಮಗೆ ಒಳ್ಳೇದು ಮಾಡಿ. ಸಾಕು ಹೇಳಿ, ಸಾಕು ಸಾಕು. ಹಿಂಗೆ ಮಲ್ಕೊಂಡ್ಬಿಡ್ತಾಳೆ ಆಯ್ತಾ. ದೇವಸ್ಥಾನಕ್ಕೆ ಹೋದ್ರು ಅಷ್ಟೇ, ದೇವಸ್ಥಾನದಲ್ಲೂ ಹಿಂಗೆ ಮಲ್ಕೊಂಡ್ಬಿಡ್ತಾಳೆ. ಚಿನಿ ಹೇಳಿ ಸಾಕು. ಮಮ್ಮಿ ಒಳ್ಳೇದು ಮಾಡಪ್ಪ. ಓಹೋ ದೇವ್ರ ಹಿಂಗೆ ಹೊರ ಕೊಟ್ಬಿಡ್ತಾನೆ ಇಲ್ಲಿ ಬಂದು. ಅಲ್ಲ ಬಂಗಾರಿ. ಅಯ್ಯೋ ಕಂದಮ್ಮ, ಬಾ ಸುತ್ತ ಕೊಡ್ತೀನಿ ನಾನು. ಬಾ ಇಲ್ಲಿ ಬೇಗ. ಇನ್ನೇನಂತಮ್ಮ, ಹೋಗ್ ನೀನು ಬೇಡ, ಹೋಗು ನೀನು ಬೇಡ, ಹೋಗು ನೀನು. ಪ್ಲೀಸ್ ಇಲ್ಲ ಪಾಸ್ ಇಲ್ಲ, ಹೋಗು ಹೋಗು ಹೋಗಿ. ಏನು ಇಟ್ಕೊಂಡು ನೋಡ್ತಾ ಇದೆಯಾ? ಹೋಗು ಹೋಗು ನೀನು ಬೇಡ, ಹೋಗು. ಇನ್ನೇನಂತಮ್ಮ, ಹೋಗಿ ಮುಟ್ಕೊಳ್ಳೋಣ ನಾವು. ಹೋಗು ಹೋಗು. ಹೋಗಿ ನೀನು ಬೇಡ ನಮಗೆ. ಹೋಗು ಬರ್ಕತಾನೆ. ಹೋಗು ನೀನು ಬೇಡ. ಇವನೇನಂತಮ್ಮ, ಹೋಗು ಹೋಗು ಹೋಗು. ನೀನು ಬೇಡ ನಮಗೆ. ಹೋಗು ಹೋಗು. ಬಾಗಿಲು ತೆಗಿತೀನಿ, ಹೋಗು ಹೋಗು. ಬಾಗಿಲು ತೆಗಿತೀನಿ, ಹೋಗು ಹೋಗು. ಬೇಡ ನೀನು, ಹೋಗು ಹೋಗು. ಬರ್ಬೇಡ ನಮ್ಮ ಮನೆಗೆ. ಬಾಯ್. ನೀನು ಬೇಡ, ಹೋಗು. ಇವಳೆ ನನ್ನ ತಂಗಿ. ನೀನು ಬೇಡ, ಹೋಗು ಹೋಗು. ನೀನು ಬೇಡ, ನೀನು ಬೇಡ. ಇವಳೆ ನನ್ನ ತಂಗಿ. ಹೋಗು ಹೋಗು. ನೀನು ಬೇಡ, ಹೋಗು ಹೋಗು ಹೋಗಿ. ನೀನು ಬೇಡ, ಹೋಗಿ ಹೋಗಿ. ನೀನು ಬೇಡ, ಹೋಗಿ ಬೇಡ, ಹೋಗು ನೀನು ಬೇಡ. ನಾನು ಹೋಗು. ನೀನು ಹೋಗು. ನೀನು ಹೋಗಿ ಬೇಡ, ಹೋಗು. ಅಣ್ಣ ಬೇಡ ಅಂದನ. ನಿಂಗಳು ಬಂತ. ಹೆಂಗತ್ತೆ? ಹೆಂಗಳದು? ಹೆಂಗಳದು? ಕೋಪ ಬಂದ ಅವ್ನು ಬೇಡ ಅಂದ ಅಂಥೇಳಿ ಬಂದು ಇಲ್ಲಿ ಕೂತ್ಕೊಂಡು ಅಳ್ತಿದ್ದಾಳೆ. ಸೊ ಅವ್ಳು ಬರೋ ಅಷ್ಟರೊಳಗೆ ಇಲ್ಲಿ ಬಂದು ಮಕ್ಕಾಡೆ ಮಲ್ಕೊಂಡು ಅಣ್ಣ ಬಾ ಅಣ್ಣ ಬಾ, ನಾನು ಅಳ್ತಿದ್ದೀನಿ ಬಾ ಬಾ ಅಂತ ಕರೀತಿದ್ದಾಳೆ. ಮಕ್ಳಿಗೆ ಎಷ್ಟಿರುತ್ತೆ ಅಲ್ವಾ, ಅವ್ರದ್ದೇ ಕರಳು ಬಳ್ಳಿ. ಮೀನ್ಸ್ ಅಣ್ಣ ಅಂದರೆ ಅಂತ ಏನೋ ಒಂದು ಫೀಲ್ ಅವಕ್ಕಿರುತ್ತಲ್ಲ. ಬೇಡ ಅಂದರೆ ಹೆಂಗೆ ಹೇಳ್ತಾಳೆ ನೋಡಿ, ಎಷ್ಟು ಖುಷಿಯಾಗುತ್ತೆ ಇವ್ರು ನೋಡಿ. ಅಮ್ಮ ಬಾಲೆ ಬಾಲೆ ಅಮ್ಮ ಬಾಲೆ. ಕೋಪ ಬಂದಿದೆ ಅಮ್ಮಗೆ. ಅಮ್ಮ ಬಾಲೆ. ಪಪ್ಪಿ ಕೊಡ ನಂಗೆ. ಅಣ್ಣ ನಿಂಗೆ ಬೇಯ್ದು ನಾವು. ಅಣ್ಣ ನಿಂಗೆ ಬೇಯ್ದನಾ? ಬೈದನ ನಿಂಗೆ ಅಣ್ಣ? ಬೈದ್ನಾ? ಬಿಡು ಒಂದು. ಅಮ್ಮ ವರ್ಕ್ ಮಾಡ್ತಿದ್ಯಾ ಕಂದ? ಹೆಂಗೆ ಅಣ್ಣ ಹೆಂಗೆ ಹಾಕೊಂಡು ಕುತ್ಕೊತಾನೆ? ಅವಳೇ ನೋಡೋಣ ಕೊಡ ಹೆಂಗೆ ಹಾಕತ್ತಾಳೆ ಬಿಚ್ಚ. ಎಣ್ಣೆ ಆಯ್ತು ಅವಳ ತಲೆ ಎಣ್ಣೆ ಹಾಕಿದ್ದೀನಿ. ಹೆಂಗೆ ಹಾಕೊಳ್ಳುತ್ತ? ಅಯ್ಯೋ ಕಂದಮ್ಮ ಹೆಂಗೆ ಕೆಲಸ ಮಾಡೋದು? ಪಪ್ಪ ಹಂಗೆ ಕೆಲಸ ಮಾಡುತ್ತಾ ಚಿನಿ? ಡಿಜೆ ಡಿಜೆ ಮಾಡ್ತಿದ್ಯಾ? ಅಯ್ಯೋ ನೋಡು ಅಲ್ಲಿ ಡಿಜೆ ಡಿಜೆ ಡಿಜೆ. ಪಪ್ಪ ಹೆಂಗೆ ಕೆಲಸ ಇರು. ಪಪ್ಪ ಹೆಂಗೆ ಕೆಲಸ ಮಾಡುತ್ತೆ ಕಂದ? ಕೆಲಸ ಹೆಂಗೆ ಮಾಡುತ್ತೆ ಹಂಗೆ ಗೊತ್ತುತ್ತಾ? ಹಾಂ ನೀನೇನು ಮಾಡ್ತೀಯ ಅವಾಗ ಬಂದು? ನೀನು ಹಂಗೆ ಅಯ್ಯೋ ಬಿದೋಗ್ತೀಯಾ? ಚೇರ್ ನೂಗ್ಬಾರ್ದು. ಇಟ್ಕೊಳ್ಳೋಳು ಒಂಚೂರು ಚೇರಿಂದ ನೂಗ್ತೀನಿ. ಬಿಡೋ ಏನು ಮಾಡ್ತಾಳೆ ನೋಡೋಣ. ಪಪ್ಪ ಹೆಂಗೆ ಕೆಲಸ ಮಾಡ್ತೀನಿ ಒಂದು ಸರಿ ತೋರಿಸು. ಡಿಜೆ 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 ಡಿಂಚಕ್ ಡಿಂಚಕ್ ಡಿಂಚಕ್. ಹಾಂ ಪಪ್ಪ ಹೆಂಗೆ ಕೆಲಸ ಮಾಡುತ್ತೆ ಕಂದಮ್ಮ? ಹೆಂಗೆ ಕೆಲಸ ಮಾಡುತ್ತೆ ಪಪ್ಪ? ಪಪ್ಪ ಹೆಂಗೆ ಕೆಲಸ ಮಾಡುತ್ತೆ? ಫಸ್ಟ್ ಹಂಗೆ ಆನ್ ಮಾಡುತ್ತಾ? ಆಮೇಲೆ ಆಮೇಲೆ ಏನು ಮಾಡುತ್ತೆ? ಆಮೇಲೆ ಏನು ಮಾಡುತ್ತೆ? ಆಮೇಲೆ ಹಂಗೆ ಮಾಡುತ್ತಾ? ಹಾಂ ಕಂದಮ್ಮ ಅಣ್ಣನೂ ಹಂಗೆ ಮಾಡ್ತಾನಾ? ನಿಂಗೇನು ಹೇಳ್ಕೊಡಲ್ವಾ? ಅಣ್ಣ ನಿಂಗೇನು ಹೇಳ್ಕೊಡಲ್ವಾ?
ಒಂದು ಪ್ರಾಡಕ್ಟ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೇನು ಗೊತ್ತಾ, ಇಮ್ಡಿಗಳೆಲ್ಲ ಒಡೆದಿರುತ್ತಲ್ವ, ಅದಕ್ಕೆ ಈ ಮಿಷನ್ನ ಯೂಸ್ ಮಾಡೋದ್ರಿಂದ ಒಡೆದಿರೋವಂಥ ಇದು ಏನಿರುತ್ತೆ ಕ್ರ್ಯಾಕ್ಸ್ ಎಲ್ಲ ಇರುತ್ತಲ್ಲ, ಅದು ಹೋಗಿ ಸಾಫ್ಟ್ ಸ್ಕಿನ್ನ ಮಾಡುತ್ತೆ. ಅದು ಹೇಗೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ನಿಮ್ಗೆ ಇದರ ಲಿಂಕ್ ಏನಾದರೂ ಬೇಕಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಟೈಪ್ ಮಾಡಿ ನನಗೆ ಕೇಳ್ಬೋದು. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಥ್ರೂ ದಟ್ ಲಿಂಕ್ ಬೈ ಮಾಡ್ಬೋದು. ಸೊ ಇದು ಚಾರ್ಜೇಬಲ್ಲು, ಚಾರ್ಜಿಗೆ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು. ಅದು ಯಾವಾಗಾದರೂ ಚಾರ್ಜ್ ಎಲ್ಲ ಖಾಲಿ ಆಗುತ್ತಲ್ಲ ಆ ಟೈಮಲ್ಲಿ. ಮತ್ತು 2 ಇದನ್ನು ಕೊಟ್ಟಿರ್ತಾರೆ ಇದು ಮಾಡೋದಕ್ಕೆ, ಅಂದರೆ ಪೀಲ್ ಮಾಡೋದಕ್ಕೆ, ಸ್ಕಿನ್ ಪೀಲ್ ಮಾಡೋದಕ್ಕೆ, ನಾವೇನು ವೆಜಿಟೇಬಲ್ಸ್ನ ಪೀಲ್ ಮಾಡ್ತೀವಲ್ಲ ಆ ಥರದ್ದಕ್ಕೆ. ಸೊ ಇದು ಸ್ವಲ್ಪ ರಫ್ ಆಗಿರುತ್ತೆ, ಸೊ ಈಸಿಯಾಗಿ ಬರುತ್ತೆ. ಒಂದು ಬಂದು ಬ್ಲ್ಯಾಕ್ ಕಲರ್ ಇರುತ್ತೆ, ಒಂದು ಬಂದು ಕ್ರೀಮ್ ಕಲರ್ ಇರುತ್ತೆ. ಸೊ ಈಸಿಯಾಗಿ ಇದನ್ನು ರಿಮೂವ್ ಮಾಡಿ ನೀವು ಹಾಕ್ಕೊಂಡು ಜಾಸ್ತಿ ಹೊಡೆದಿದ್ದಾಗ ನಿಮಗೆ ಯಾವ್ದು ಬೇಕಾಗದ ಆಪ್ಷನ್ ತುಂಬ ರಫ್ ಇರೋವಂಥದ್ದನ್ನು ಯೂಸ್ ಮಾಡಬೇಕಂತ. ಅಂದರೆ ಅಲ್ಲಿ ತರಿ ಥರ ಇರುತ್ತೆ. ತರಿ ಅಂದರೆ ಏನು ಹೇಳೋದಪ್ಪ, ಸ್ಯಾಂಡ್ ಮರಳು ಥರ ಇರುತ್ತೆ. ಈ ಸ್ಯಾಂಡ್ ಪೇಪರ್ ಒಂದು ಬರ್ತಿತ್ತು ಗೊತ್ತಾ, ಅವಾಗೆಲ್ಲ ಉಜ್ಜಿದ್ರೆ ಕೈಯೆಲ್ಲ ಉರಿತಾ ಇತ್ತು, ಲೈಕ್ ಆ ಥರ. ಆಮೇಲೆ ನೀವು ಇದನ್ನು ಆನ್ ಮಾಡಿಕೊಂಡು, ಅಂದರೆ ಪ್ಲಗ್ಗಿಗೆ ಆನ್ ಮಾಡಿಕೊಂಡು, ಇದು ಸ್ವಿಚ್ ಕೊಟ್ಟಿರ್ತಾರೆ ನೋಡಿ, ಇದಕ್ಕೆ ಚಿಕ್ಕ ಪಿನ್ ಥರ ಚುಚ್ಕೊಂಡು ನೀವು ಎಲ್ಲಿ ಈ ಥರ ತುಂಬ ಹಾರ್ಡಾಗಿದೆ, ಮೀನ್ಸ್ ಒಡೆದು ಕ್ರ್ಯಾಕ್ ಆಗಿದೆ, ಅದನ್ನು ನೀವು ಕ್ಲೀನಾಗಿ ಈ ಥರ ತೆಗಿಬೋದು. ರಿಮೋವ್ನ ಡೆಡ್ ಸ್ಕಿನ್ ಎಲ್ಲ ಆಚೆ ಬರುತ್ತೆ. ಡೆಡ್ ಸ್ಕಿನ್ ಬಂದಮೇಲೆ ಸ್ಕಿನ್ನು ಸಾಫ್ಟ್ ಆಗ್ತಾ ಹೋಗುತ್ತೆ. ಸೊ ತುಂಬ ಆಗಿದ್ರೆ ಒಂದು ಸರಿ ಹೋಗಲ್ಲ, ಒಂದು 2-3 ಸರಿ ಟ್ರೈ ಮಾಡಬೇಕು. ಅವಾಗ ಬೇಕಾದರೆ ಮಾಡ್ಕೋತಿರ್ಬೋದು. ಬಟ್ ಡೆಡ್ ಸ್ಕಿನ್ ಅಂತೂ ತುಂಬ ಕ್ಲೀನಾಗಿ ಈಸಿಯಾಗಿ ಹೋಗುತ್ತೆ. ಇಲ್ಲೊಂದು ಕಾಲು ಇಟ್ಕೊಂಡಿದ್ದೀವಿ ನೋಡಿ, ಅವ್ರ ಕಾಲು ಹೆಂಗೆ ಹೋಗುತ್ತೆ ಅನ್ನೋದನ್ನು ನಾನು ಲಾಸ್ಟ್ ಎಂಡಲ್ಲಿ ತೋರಿಸ್ತೀನಿ. ಬಟ್ ಇವ್ರದ್ದು ಒಂದೇ ಟೈಮ್ಗೆ ಹೋಗಲ್ಲ, ಒಂದು 2-3 ಸರಿ ಟ್ರೈ ಮಾಡಬೇಕು, ಬಿಕಾಸ್ ತುಂಬ ಆಗಿದೆ ಇವ್ರದ್ದು. ಸೊ ನಮ್ಮದೆಲ್ಲ ಅಂದರೆ ಲೇಡೀಸ್ ಅಂದರೆ ಸ್ವಲ್ಪ ಚಿಕ್ಕದಾಗಿರುತ್ತೆ, ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಸಿಸ್ಟರ್ ಮನೇಲಿ ತರಿಸಿದ್ರು, ಸೊ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ಐಟಮ್ಸ್ ಅಲ್ಲಿಂದನೂ ಶೇರ್ ಮಾಡ್ತೀವಿ, ನಮ್ಮ ಮನೆಯಿಂದನೂ ಕೂಡ ಶೇರ್ ಮಾಡ್ತೀವಿ. ನೋಡಿ ಹೇಗೆ ಡೆಡ್ ಸ್ಕಿನ್ ಆಚೆ ಬರ್ತಾ ಇದೆ. ಸೊ ಹಂಗೆ ಬ್ಲ್ಯಾಕ್ ಎಲ್ಲ ಇರುತ್ತಲ್ಲ, ಅದನ್ನು ಕೂಡ ಹೋಗಿ ಸಾಫ್ಟ್ ಸ್ಕಿನ್ ಆಗೋದಕ್ಕೆ ಟರ್ನ್ ಆಗುತ್ತೆ. ಬಟ್ ಟೈಮ್ ತೊಗೊಳುತ್ತೆ. ಒಂದೇ ಸರಿ ಹೇಳಿದ್ನಲ್ವ, ಒಂದೇ ಸರಿಗೆ ನಿಮ್ಗೆ ಆಗೋಲ್ಲ, ಒಂದೇ ದಿನದಲ್ಲಿ 1-2 ಸರಿ ಮಾಡಿ. ಸೊ ಆ ಥರ ಆದಾಗ ಫುಲ್ಲು ಕ್ಲೀನಾಗಿ ಹೋಗುತ್ತೆ. 9 ಮಂತ್ ಪ್ಲಸ್ ಬೇಬೀಸ್ಗೆ ಫುಡ್ನ ಶೇರ್ ಮಾಡ್ತಿದ್ದೀನಿ. ಸೊ ತುಂಬ ಈಸಿ ಮಾಡೋದಕ್ಕೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಕಟ್ಲೆಟ್, ಬೀಟ್ರೋಟ್ ಕಟ್ಲೆಟ್ ಅಂತಲೂ ಕೂಡ ಹೇಳ್ಬೋದು, ದೋಸೆ, ಸಮಥಿಂಗ್ ಏನು ಪ್ಯಾನ್ ಕೇಕ್ ಆ ಥರನೂ ಕೂಡ ಹೇಳ್ಬೋದು. ಇಲ್ಲಿ ನಾನು ಒಂದು 2 ಸ್ಪೂನಷ್ಟು ಸಣ್ಣ ಸೂಜಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಬೀಟ್ರೋಟ್ನ ನಾನು ತುರಿದಿಟ್ಕೊಂಡಿದ್ದೆ, ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ತೀನಿ. ಸೊ ಬಿಸಿನೀರಾದರೆ ಬೇಗ ಅದು ರವೆ ಕೂಡ ಬೇಗ ಉಪ್ಪುತ್ತೆ ಅಂತ ಹೇಳಿ. ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ನಮಗೆ ಆಗಲಿ, ಏನಾದ್ರು ಡೈಲಿ ಒಂದೇ ಥರ ಫುಡ್ ಕೊಡ್ತಿದ್ರೆ ನಮಗೂ ಕೂಡ ಬೋರಾಗಿ ತಿನ್ನಲ್ಲ ಅಲ್ವಾ. ಮಕ್ಕಳು ಕೂಡ ಹಾಗೇ, ಅವ್ರಿಗೂ ಕೂಡ ಏನಾದರೂ ಬೇಕು ಅನಿಸ್ತಿರುತ್ತೆ, ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ಬೇಕು ಅನಿಸ್ತಿರುತ್ತೆ. ಹಲ್ ಬರುವಾಗಂತೂ ಕಚ್ಚಿ ಹಸಿ ಅದಕ್ಕೆ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಸೊ ಅದು ಮಿಕ್ಸ್ ಆಗಿ ಬೈಂಡ್ ಆಗಿರುತ್ತೆ ಕ್ಲೀನಾಗಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆನಿಯನ್ ಚಿಕ್ಕದಾಗಿ ಕಟ್ ಮಾಡಿರಬೇಕಾಗತ್ತೆ. ಸೊ ಅವ್ರ ಬಾಯಿಗೆ ಸಿಗಾಕೊಳ್ಳೋದಕ್ಕಿಂತ ಬೆಟರ್ ಚಿಕ್ಕದಾಗಿ. ಅದಾದಮೇಲೆ ಸ್ವಲ್ಪ ಪನ್ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ, ನೀವು ಬೇಕಂದರೆ ಪೆಪ್ಪರ್ ಪೌಡ್ರನ್ನ ಹಾಕೋಬೋದು, ಇಲ್ಲಾಂದ್ರೂ ಹಾಗೇನೂ ಕೂಡ ಕೊಡ್ಬೋದು. ಮಕ್ಕಳಿಗೆ ಅಷ್ಟೊಂದು ಸ್ಪೈಸಿ ಏನವರು ಇವಾಗಲೇ ಇದು ಮಾಡದೇ ಇರೋ ಕಾರಣ. ಬಟ್ ನನ್ನ ಮಕ್ಕಳು 6 ಮಂತ್ 7 ಮಂತಿಂದನೇ ಸ್ಪೈಸಿ ಕೊಡೋಕೆ ಸ್ಟಾರ್ಟ್ ಮಾಡ್ತಾರಪ್ಪ. ಅದು ಹೆಂಗೆ ಅಂತ ಗೊತ್ತಿಲ್ಲ. ನನ್ನ ಮಗಳಂತೂ 1 ಇಯರ್ ಆದಮೇಲೆ ತಿನ್ನೋಕೆ ಶುರು ಮಾಡಿಬಿಟ್ಟಿದ್ದಾಳೆ. ಸೊ ಈ ಥರ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಉಂಡೆಗಳನ್ನಾಗಿ, ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳು ಇರಬಾರ್ದು. ತುಂಬ ತೆಳು ಇದ್ರೆ ಏನಾಗುತ್ತೆ, ಚೀಕ್ ಥರಾಗಿ ಹಪ್ಳ ಥರ ತಿನ್ನೋಕ್ಕಾಗಲ್ಲ. ತುಂಬ ದಪ್ಪ ಆದರೆ ಏನಾಗುತ್ತೆ, ಕುಕ್ ಆಗೋಲ್ಲ. ಅರ್ಧಂಬರ್ಧ ಬೇಯಿಸ್ಗಳಂತ ಹೇಳ್ತೀವಿ ನಾವು, ಅರ್ಧಂಬರ್ಧ ಬೇಯುತ್ತೆ. ಸೊ ಹಾಗಾಗಿ ನಮಗೆ ಗೊತ್ತಾಗುತ್ತಲ್ವಾ. ಸೊ ಆ ಥರ ಮಾಡಿಕೊಂಡು ಇಟ್ಕೊಂಡು ಒಂದು ಪ್ಯಾನ್ಗೆ ತುಪ್ಪನ ಹಾಕ್ಕೊಂಡು ಒಂದಾದ್ಮೇಲೆ ಒಂದು ಅದರಲ್ಲಿ ಇಟ್ಕೊಂಬರ್ಬೇಕಾಗತ್ತೆ. ಸೊ ಒಂದು 4-5 ಆಗುತ್ತೆ ಒಂದು ಸರಿಗೆ. ಎಷ್ಟಾಗುತ್ತೆ, ನೀವು ನಾರ್ಮಲ್ ಈ ಥರ ಪ್ಯಾನ್ ಇಲ್ಲ ಅಂದರೆ ಹಂಚ್ ಮೇಲೂ ಕೂಡ ಮಾಡ್ಬೋದು, ಹಂಚ್ ಮೇಲೂ ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ನನ್ನ ಮಗಳು ಕುಚಿಯಾಗಿ ಒಂಥರ ತಿಂದು 2 ತಿಂದ್ಬಿಟ್ಟು ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಕಚ್ಚಿ ಎಸ್ತಲು. ಅವಳು ಹಂಗೇ ಸ್ಟಾರ್ಟಿಂಗ್ ಸ್ವಲ್ಪ ತಿನ್ಬಿಡ್ತಾಳೆ, ಆಮೇಲೆ ಕಚ್ಚಿ ಎಸ್ಬಿಡ್ತಾಳೆ. ಸೊ ಒಂದು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಲಿಡ್ ಕ್ಲೋಸ್ ಮಾಡಿದಾಗ ಚೆನ್ನಾಗಿ ಕುಕ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹಾಗೆಯೇ ಒಂಥರ ಅರ್ಧಂಬರ್ಧ ಮೇಲೆಲ್ಲ ವೈಟಿಶ್ ಥರ ಕುತ್ಕೊಂಡ್ಬಿಡುತ್ತೆ. ಸೊ ಈ ಕಡೆ ಕುಕ್ಕಾಗಿ ಒಂದು ಕಡೆ ಟರ್ನ್ ಮಾಡ್ತಿದ್ದೀನಿ. ಟರ್ನ್ ಮಾಡಿ ಕೂಡ ಬೇಯಿಸ್ಬೇಕಾಗತ್ತೆ ನಾವು. ಟರ್ನ್ ಮಾಡಿ ಕುಕ್ ಮಾಡಿದಾಗ ಈಸಿಯಾಗಿ 2 ಕಡೆನೂ ಆಗುತ್ತೆ. ಸೊ ರುಚಿಯಾದ ಬೀಟ್ರೋಟ್ ಪನ್ನೀರ್ ಕಟ್ಲೆಟ್ ರೆಡಿ ಆಯಿತು. ಟೇಸ್ಟಿಯಾಗಿತ್ತು, ನಾನು ಕೂಡ ತಿಂದು ನೋಡಿದೆ. ಸೊ ಸ್ವಲ್ಪ ಸಾಲ್ಟು ಸ್ಪೈಸಿ ಎಲ್ಲ ಕಮ್ಮಿ ಇರುತ್ತೆ ಮಕ್ಕಳಲ್ವ, ಅದಕ್ಕೆ.
ನಾನು ಏನಾದರೂ ಮಾಡ್ಕೊಡೋದೇ ತಡ. ಅವಳು ಕೊಡು 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 ಅಂತೇಳಿ ಅವಳು ತಿಂತಾಳೋ ಬಿಡ್ತಾಳೋ ಅವಳ ರಿಯಾಕ್ಷನ್ ಮಾತ್ರ ಸೂಪರಾಗಿರುತ್ತೆ. ಮತ್ತು ಅವಳು ತಿನ್ನದೇ ಇರಲಿ ಹೆಂಗಿದೆ ಅಪ್ಪು ಟೇಸ್ಟು ಅಂತ ಹೇಳಿದ್ರೆ ಸೂಪರಾಗಿದೆ ಅಂತ ಹೇಳ್ತಾಳೆ. ಅದು ಒಂದು ನನಗೆ ತುಂಬ ಖುಷಿಯಾಗುತ್ತೆ. ಇವಾಗ ಹಿಂಗೆ ತಿಂತಿದ್ದಾಳೆ, ದೊಡ್ಡವಳಾದ್ಮೇಲೆ ಅದು ಏನು ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ. ಮಕ್ಳಿಗೆ ಅವಾಗ ಈ ಥರ ತರಕಾರಿ ಈ ಥರದ್ದೆಲ್ಲ ತಿನ್ನಿಸ್ತಾಯಿದ್ರೆ ಮಕ್ಕಳು ವೆಯ್ಟು ಮತ್ತು ಗ್ರೋತು ಮೈಂಡ್ ಇದೆಲ್ಲ ಕೂಡ ಕ್ಲೀನಾಗಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು. ಮಕ್ಳುಗಳಿಗೆ ಡಿಫ್ರೆಂಟ್ ಟೇಸ್ಟ್ ಮಾಡಿಸ್ತಾ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ನಮ್ಮ ಫುಡ್ಡಿಗೆ ಅವ್ರು ಅಡ್ಜಸ್ಟ್ ಆಗೋದಕ್ಕೆ ತುಂಬ ಇದಾಗ್ಬಿಡುತ್ತೆ ಅವ್ರದ್ದೇ ಫುಡ್ ಅಂತ ಅಂದ್ಕೊಂಡು. ಸೊ ಹೀಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಒಂದು ಮದುವೆ ಇದೆ, ಆ ವ್ಲಾಗ್ಗಳನ್ನೂ ಮಿಸ್ ಮಾಡಿದೆ ನೋಡಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.